ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಗುಲಾಬ್ ಜಾಮೂನ್. ಇದೇನಪ್ಪ ಗುಲಾಬ್ ಜಾಮೂನ್ ಅಂತ ಹೇಳ್ತಾ ಇದ್ದಾರೆ, ಯಾರಿಗೆ ಬರೋದಿಲ್ಲ ಮಾಡೋದಕ್ಕೆ? ಸೊ ಎಲ್ಲರಿಗೂ ಕೂಡ ಬರುತ್ತೆ. ಅದನ್ನೇನು ಇವರು ತೋರಿಸ್ತಾ ಇದ್ದಾರೆ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ನಾನಿಲ್ಲಿ ಯಾವುದೇ ರೀತಿ ಪ್ಯಾಕೆಟ್ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇಲ್ಲ. ಈಗ ಆಲ್ರೆಡಿ ನಾನು ತಮ್ಲೈನ್ ನೋಡಿದ್ದೀರಾ ನೀವು. ಸೊ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಬ್ರೆಡ್ಡಿಂದ. ಬನ್ನಿ, ಟೇಸ್ಟಿಯಾದಂತಹ ಗುಲಾಬ್ ಜಾಮೂನ್ ಬ್ರೆಡ್ಡಿಂದ ಹೇಗೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಕಪ್ಪು ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಮೂಲಿ ಪಾಕ ಮಾಡ್ಕೋಬೇಕಲ್ವ, ಹಾಗಾಗಿ ನಂತರ ಅದೇ ಒಂದು ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ನೀರನ್ನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಅಂದರೆ ತುಂಬ ಸ್ವೀಟ್ ಕಡಿಮೆ ತಿನ್ನೋರು ನೀವಿಲ್ಲಿ ಇನ್ನೂ ಒಂದು ಸ್ವಲ್ಪ ಅರ್ಧ ಕಪ್ಪು ಸೇರಿಸ್ಕೊಳ್ಬೋದು. 1 ಕಪ್ ಸಕ್ಕರೆಗೆ 2 ಕಪ್ ಅಥವಾ 2.5 ಕಪ್ ನೀರು ಕೂಡ ಹಾಕ್ಕೊಳ್ಬೋದು. ಬ್ರೆಡ್ಡಲ್ಲೂ ಕೂಡ ಸ್ವೀಟ್ ಅಂಶ ಇರೋದ್ರಿಂದ ನೀವಿಲ್ಲಿ ಸಕ್ಕರೆ ಪ್ರಮಾಣನ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ 1 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ 2 ಏಲಕ್ಕಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ಲೇವರಿಗೆ. ನಂತರ ಇವಾಗ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 3ರಿಂದ 4 ನಿಮಿಷದಲ್ಲೇ ಇದು ರೆಡಿ ಆಗಿಬಿಡತ್ತೆ. ಈಗ ಇದನ್ನು ಒಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ 4 ಸ್ಲೈಸ್ ಅಷ್ಟೇ ಬ್ರೆಡ್ ಬಳಸ್ತಾ ಇರೋದು. ನೀವಿಲ್ಲಿ ಒಂದು 3 ಬಳಸ್ಬೋದು, ಅಥವಾ ನೀವು ಇದಕ್ಕಿಂತ ಹೆಚ್ಚಿಗೆ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಈ ನಂತರ ನೋಡಿ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಸೈಡ್ ಭಾಗ ಏನಿದೆ ಇದನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಇದನ್ನು ಕೂಡ ನೀವು ಸೇರಿಸಿ ಕೂಡ ಮಾಡ್ಕೊಳ್ಬೋದು, ಬಟ್ ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಆದಷ್ಟು ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಸಿಗುವಂತಹ ಬ್ರೆಡ್ನ ಬಳಸಿ. ರುಚಿ ಹಾಗೆ ಬರುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಹೊರಗಡೆ ಹೇಗೆ ತಿಂತೀರ ಜಾಮೂನು, ಅದೇ ಒಂದು ರುಚಿನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಒಂದು 4 ಸ್ಲೈಸಲ್ಲಿ ಸುಮಾರು ಒಂದು 8 ಜಾಮೂನ್ ಆಗುತ್ತೆ. ನೋಡಿ, ಇವಾಗ ಎಲ್ಲನೂ ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಾಕುನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೈಯಿಂದ ಕೂಡ ಮುರಿದ್ಬಿಟ್ಟು ಇದನ್ನು ನೀವು ಮಾಡ್ಕೊಳ್ಬೋದು. ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ಸಿಗೆ, ಹಾಗೆಯೇ ಈ ಒಂದು ಬ್ರೆಡ್ ಗುಲಾಬ್ ಜಾಮೂನು ವಿಡಿಯೋ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೂ ಕೂಡ ಶೇರ್ನ ಮಾಡಿ. ಇವಾಗ ನೋಡಿ, ಎಲ್ಲನೂ ಕೂಡ ಇವಾಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಪದಾರ್ಥದಿಂದ ಕಡಿಮೆ ಒಂದು ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು. ಇವಾಗ ನೋಡಿ, ಮುಚ್ಚಳನ ಮುಚ್ಚಿ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಗೆ ಸಡನ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಬ್ರೆಡ್ ಉಳಿದಿದ್ರೆ ಖಂಡಿತವಾಗ್ಲೂ ಈ ಥರ ಒಂದು ನೀವು ರೆಸಿಪಿನ ಟ್ರೈ ಮಾಡ್ಬೋದು. ನಂತರ ನೋಡಿ, ಕಾಯಿಸಿ ತಣ್ಣಗಿರುವಂತಹ ಹಾಲನ್ನು ಇವಾಗ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಜಾಸ್ತಿನೂ ನಾವಿಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಬೇಡ. ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಈಗ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾವು ಹೇಗೆ ಕಲಿಸ್ತೀವಿ ಹೇಳಿ, ಅದೇ ಒಂದು ಮೆಥಡಲ್ಲಿ ತುಂಬ ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಹೆಚ್ಚು ಹೊತ್ತು ನಾವು ಇದನ್ನು ನಾದ್ಕೊಳ್ಬಾರ್ದು. ನಾವು ತುಂಬ ಗಟ್ಟಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಜಾಮೂನ್ ಒಳಗಡೆ ಒಂಥರ ಉಂಡೆ ಗಟ್ಟಿ ಥರ ಬರುತ್ತೆ. ಹಾಗಾಗಿ ನಾವು ಇದನ್ನು ತುಂಬ ಹದವಾಗಿ ನಯವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕೈಗೆ ಈ ಥರ ಇಟ್ಟು ಒಂದು ಸ್ವಲ್ಪ ಅಂಟುತ್ತಾ ಇದೆ. ನೋಡಿ ಎಷ್ಟು ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಚೂರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಹಾಲು ತೋರಿಸ್ತಾ ಇದ್ದೀನಲ್ವ, ನೋಡಿ ಇಷ್ಟು ಉಳಿಸ್ಕೊಂಡಿರೋ ಅಂಥದ್ದು. ನೋಡಿ, ಇವಾಗ ಚೆನ್ನಾಗಿ ನಾನು ಜಸ್ಟ್ ಕೈಯಿಂದ ಸ್ವಲ್ಪ ಈ ಥರ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಹಿಟ್ಟು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಈ ಥರ ಸ್ಮೂತಾಗಿರಬೇಕು, ತುಂಬ ಗಟ್ಟಿನೂ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಅದನ್ನು ಇವಾಗ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಉಳಿದಿದ್ದ ಹಾಲು ಏನಿದೆ ಅದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ, ಕೈಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು. ನಾನು ಇಲ್ಲಿ ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ನೀವಿಲ್ಲಿ ಇದಕ್ಕಿಂತ ಇನ್ನೂ ಚಿಕ್ಕದಾಗೂ ಕೂಡ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎಲ್ಲ ಕೂಡ ಒಂದೇ ಗಾತ್ರದಲ್ಲಿ ಉಂಡೆಗಳನ್ನ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಅಂದರೆ ನಾವು ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆ ಎಣ್ಣೆ ತುಂಬ ಮೀಡಿಯಮ್ ಆಗಿ ನಾವು ಇಟ್ಕೊಂಡು ನಾವು ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ಇವಾಗ ಮಾಡಿಟ್ಕೊಂಡಿರುವಂತಹ ಉಂಡೆಗಳನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಂಬ ಕಾದಿರಬಾರ್ದು ಫ್ರೆಂಡ್ಸ್, ಯಾಕಂದರೆ ಎಣ್ಣೆ ತುಂಬ ಕಾದ್ಬಿಟ್ರೆ ಹಾಕಿದ ಕೂಡಲೇ ಗಟ್ಟಿ ಆಗಿಬಿಡುತ್ತೆ. ಅಂದರೆ ತಳದಲ್ಲಿ ಏನಿರುತ್ತೆ ಬೇಗ ಬಣ್ಣ ಬದಲಾಯಿಸ್ಬಿಡುತ್ತೆ. ಹಾಗಾಗಿ ಇದನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ನಿಧಾನಕ್ಕೆ ಸುಮಾರು ಒಂದು 5 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಜಾಮೂನು ಈಗ ರೆಗ್ಯುಲರಾಗಿ ಮಾಡ್ತೀರಲ್ವ, ಅದೇ ಒಂದು ಮೆಥಡಲ್ಲೇ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇದು ಇನ್ನೂ ಡಬಲ್ ಆಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ಗಂಟ ನಾವು ಇದನ್ನು ಹೀಗೇ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲೂ ಕೂಡ ಉಂಡೆಗಳು ಬ್ರೇಕ್ ಆಗಿಲ್ಲ, ಅಂದರೆ ಉಂಡೆಗಳೆಲ್ಲೂ ಕೂಡ ಹೊಡೆದಿಲ್ಲ. ತುಂಬಾ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಕಲ್ಲರು ಈ ಥರ ಆದಮೇಲೆ ನಾವು ಇದನ್ನು ತೆಗೆದುಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಇವಾಗ ಪಾಕಕ್ಕೆ ಹಾಕ್ಕೊಳ್ಳೋಣ. ಹಾಗೆ ವಿಡಿಯೋ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಅರ್ಧ ನೋಡಿ ಹೋಗಬೇಡಿ. ಹಾಗೆ ಈ ಒಂದು ರೆಸಿಪಿ ವಿಡಿಯೋನ ನೀವು ಕೂಡ ಮರಿದೇನೆ ಟ್ರೈ ಮಾಡಿ. ಇವಾಗ ನೋಡಿ ಎಲ್ಲನೂ ಜಾಮೂನ್ನ ಹಾಕಿದ ನಂತರ ಮುಚ್ಚಳನ ಮುಚ್ಚಿ ಸುಮಾರು 1 ಗಂಟೆಗಳ ಕಾಲ ನಾವು ಇದನ್ನು ಹಾಗೆ ಬಿಡೋಣ. ಇವಾಗ 1 ಅವರ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಜಾಮೂನು ಸ್ವಲ್ಪ ಚೆನ್ನಾಗಿ ಹದವಾಗಿ ಎಲ್ಲ ಪಾಕ ಕೂಡ ಎಳ್ಕೊಂಡಿದೆ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿರುತ್ತೆ. ಬ್ರೆಡ್ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಈ ಥರ ಮಾಡಿ ನೀವು ದೊಡ್ಡೋರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಕೂಡ ಕೊಡ್ಬೋದು. ಮರಿದೇನೆ ರೆಸಿಪಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.